ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಂಜಯ್ ಗಾಂಧಿ ಬದುಕು ಒಂದು ದುರ್ದೈವದ ಶರ ಅಂತ ಕರೆಯಬೇಕು ಅಥವಾ ದೊಡ್ಡವರ ಮಕ್ಕಳ ಪಾಡು ಅನ್ನಬೇಕು ಗೊತ್ತಿಲ್ಲ. ಈ ವಿಲಕ್ಷಣ ವ್ಯಕ್ತಿಯೊಬ್ಬ ಭಾರತದ ಆಡಳಿತದ ಚುಕ್ಕಾಣಿ ಹಿಡಿದಿದ್ರೆ ಭಾರತದ ನಸೀಬು ಬದಲಾಗುತ್ತಿತ್ತೇನೋ ಎಂಬಂತಿದ್ದ. ಸಂಜಯ್ ಗಾಂಧಿ ಭಾರತೀಯ ರಾಜಕೀಯದಲ್ಲಿ ಬದುಕಿರುವವರೆಗೂ ಜನಮನದಲ್ಲಿ ಉಳಿದ ಹೆಸರು. ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯವರ ಇಬ್ಬರು ಪುತ್ರರಲ್ಲಿ ಕಿರಿಯವನಾದ ಸಂಜಯ್ ಅರೆಹುಂಬ, ಮಹಾ ಹಠವಾದಿ, ಹಿಟ್ಲರ್ ಮ್ಯಾನರಿಸಂ ಹೊಂದಿದ್ದ ಅಂತ ಅನೇಕ ಪತ್ರಕರ್ತರು ಹೇಳ್ತಾರೆ. ಆತನಿಗೆ ಮನುಷ್ಯ ಸಂಬಂಧಗಳು, ಭಾವುಕತೆ, ಪ್ರೀತಿ, ಪ್ರೇಮ ಇಂಥದ್ರಲ್ಲಿ ಒಲವಿರಲಿಲ್ಲ ನಿಜ. ಆದ್ರೆ ಆತನಂತೆ ಆ ಕಾಲಕ್ಕೆ ಸಮಯ ಪಾಲನೆ ಮಾಡಿದವರಿಲ್ಲ. ಒಮ್ಮೆ ವಿಚಾರವನ್ನ ಜಾರಿಗೆ ತರಬೇಕು ಅಂತ ನಿರ್ಧರಿಸಿದ್ರೆ ಮುಗೀತು. ಅದು ಎಷ್ಟೇ ನಿರ್ದಯವಾಗಿ ಆದರೂ ಸರಿ, ಅದನ್ನ ಜಾರಿಗೆ ತರಲು ಮುಂದಾಗ್ತಿದ್ದ. ತನಗಿಂತ 10 ಪಟ್ಟು ಹೆಚ್ಚಿನ ಅನುಭವಿ ವ್ಯಕ್ತಿ ಬುದ್ಧಿವಾದ ಹೇಳುವುದಕ್ಕೆ ಬಂದರೂ ಹಚ್ಚ ಅಂತ ದೂರ ಸರಿಸಿ ತಾನು ಮಾಡಬೇಕು ಅಂದುಕೊಂಡಿದ್ದನ್ನ ಮಾಡೇ ತೀರುತ್ತಿದ್ದ. ಈ ಗುಣಗಳು ನಿಜಕ್ಕೂ ಒಬ್ಬ ಆಡಳಿತಗಾರನಿಗೆ ಇರಬೇಕಾದ್ದೇ, ಆದ್ರೆ ಅದು ಅಷ್ಟೇ ಡೇಂಜರಸ್ ಕೂಡ ಹೌದು. ಇಂತಹ ಗುಣಗಳು ಸಂಜಯ್ ಗಾಂಧಿಗೆ ಶಾಲಾ ದಿನಗಳಲ್ಲೇ ಬಂದಿದ್ವು. ಸಂಜಯ್ಗೆ ನಿಜಕ್ಕೂ ಕಾಡಿದ್ದು ಅಂದ್ರೆ ಅದು ಪ್ರೀತಿಯ ಕೊರತೆ. ಹೆತ್ತ ತಾಯಿ ಅಧಿಕಾರದ ಆಸೆಗೆ ಬಿದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನ ಕೇರ್ ಟೇಕರ್ ಕೈಗಿಟ್ಟು ತಂದೆ ಜೊತೆ ದೇಶ ವಿದೇಶಗಳನ್ನ ಸುತ್ತುತ್ತಾ ಆಡಳಿತದ ಪಾಠಗಳನ್ನ ಕಲಿಯಲು ಮುಂದಾಗ್ತಿದ್ರು. ಇತ್ತ ತಂದೆ ತಾಯಿ ತಾತನ ಪ್ರೀತಿಯ ಸವಿಯುಣದೆ ಸಂಜಯ್ ವಿಲಕ್ಷಣ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾ ಹೋದ. ಸ್ನೇಹಿತರೆ, ಸಂಜಯ್ ಗಾಂಧಿಗೆ ಅತ್ಯುತ್ತಮ ಶಿಕ್ಷಣ ಸಿಗಬೇಕು ಅಂತಾನೆ ಆತನ 10ನೇ ವಯಸ್ಸಿನಲ್ಲಿ ಅವರ ತಾತ ಮತ್ತು ತಾಯಿ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿರುವ ಡೂನ್ ಬೋರ್ಡಿಂಗ್ ಶಾಲೆಗೆ ಸೇರಿಸ್ತಾರೆ. ಸಂಜಯ್ ಮಾತ್ರವಲ್ಲ, ರಾಜೀವ್ ಗಾಂಧಿಯವರನ್ನ ಕೂಡ ಇದೇ ಶಾಲೆಗೆ ಸೇರಿಸಲಾಯಿತು. ಆದರೆ ಆ ಶಾಲೆಯಲ್ಲಿ ಸಂಜಯ್ ಅನುಭವಿಸಿದ್ದು ಸಂಪೂರ್ಣ ಒಂಟಿತನ. ಈ ಒಂಟಿತನದಿಂದ ಹೊರಬರಲು ಆತ ಪ್ರಯತ್ನ ಪಟ್ಟಿದ್ರೂ ಸಾಧ್ಯವಾಗಲಿಲ್ಲ. ಹೀಗಾಗಿ ಶಾಲೆಯಲ್ಲೇ ಅಡ್ಡದಾರಿ ಹಿಡಿದ. ತಂದೆ ಫಿರೋಜ್ ಗಾಂಧಿ ಸಾಯೋ ಹೊತ್ತಿಗೆ ಸಂಜಯ್ಗೆ ಡೂನ್ ಸ್ಕೂಲ್ ಜೈಲಿನಂತೆ ಭಾಸವಾಗಿತ್ತು. ಸಂಜಯ್ ಸ್ಟೋರಿ ಪುಸ್ತಕ ಬರೆದ ವಿನೋದ್ ಮೆಹ್ತಾ ಸಂಜಯ್ ಶಾಲಾ ದಿನಗಳ ಬಗ್ಗೆ ತಿಳಿದುಕೊಳ್ಳಲು ಡೂನ್ ಶಾಲೆಯಲ್ಲಿ 3 ದಿನ ಕಳೆದಿದ್ರು. ಓದೋದು ಬರೆಯದು ಒತ್ತಟ್ಟಿಗಿರ್ಲಿ, ಸಂಜಯ್ ಶಾಲೆಯ ಯಾವ ಆಟದಲ್ಲೂ ಭಾಗಿಯಾಗದೆ ತಪ್ಪಿಸಿಕೊಂಡು ಓಡಾಡ್ತಿದ್ನಂತೆ. ಯಾವತ್ತೂ ಕೂಡ ಮೇಷ್ಟರ ಕಣ್ಣಿಗೆ ಬೀಳದಂತೆ ಇರುತ್ತಿದ್ದ. ಸದಾ ಒಬ್ಬಂಟಿ, ಮಾತೆ ಆಡುತ್ತಿರಲಿಲ್ಲ. ವಿಪರೀತ ಸಂಕಟದಲ್ಲಿರುತ್ತಿದ್ದ. ಗೆಳೆಯರನ್ನ ಕೂಡ ಮಾಡಿಕೊಂಡಿರಲಿಲ್ಲ. ರಜೆಯಲ್ಲಿ ಉಳಿದ ಮಕ್ಕಳು ಅಡ್ವೆಂಚರ್ಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ರೆ ಈ ಸಂಜಯ ದೆಹಲಿಯ ತೀನ್ ಮೂರ್ತಿ ಭವನಕ್ಕೆ ಓಡಿ ಬರ್ತಿದ್ದ. ಡೂನ್ ಸ್ಕೂಲಿಗೆ ಸೇರಿ ವರ್ಷವಾದ ಬಳಿಕ ಸಂಜಯ್ಗೆ ಕೆಲ ಗೆಳೆಯರು ಸಿಗ್ತಾರೆ. ಅದರಲ್ಲಿ ಮಧ್ಯಪ್ರದೇಶದ ಮಾಜಿ ಸಿಎಂ ಕಮಲನಾಥ್ ಕೂಡ ಒಬ್ಬರು. ಇದೇ ಹೊತ್ತಲ್ಲಿ ಒಂದು ಗೆಳೆಯರ ತಂಡ ಹುಟ್ಟಿಕೊಂಡಿತ್ತು. ಆ ಗುಂಪಿನ ಬಹುತೇಕರು ಸಿಗರೆಟ್ ಸೇದಲು ಶುರು ಮಾಡಿದ್ರು. ಇನ್ನು ಕೆಲವರು ಕಳ್ಳತನಕ್ಕೆ ಇಳಿದಿದ್ರು. ವಿನೋದ್ ಮೆಹ್ತಾ ಶಾಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಗೊತ್ತಾದ ವಿಚಾರ ಅಂದ್ರೆ ಸಂಜಯ್ ಗಾಂಧಿ ಕೆಪ್ಟೊಮೇನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದ. ಅಂದ್ರೆ ಈ ಕಾಯಿಲೆಯ ವ್ಯಕ್ತಿ ಕಳ್ಳತನ ಮಾಡುವ ಚಟ ಹೊಂದಿರುತ್ತಾನೆ. ಅದೇ ರೀತಿ ಸಂಜಯ್ ಕಾರು ಕದಿಯೋ ಚಟಕ್ಕೆ ಬಿದ್ದಿದ್ದ. ಶಾಲೆ ಬಿಡೋ ಹೊತ್ತಿಗೆ ನಕಲಿ ಕೀಗಳನ್ನು ಬಳಸಿ ಸಂಜಯ್ ಕಾರುಗಳನ್ನು ಕದಿಯುತ್ತಿದ್ದ. ಒಂದು ರೋಮಾಂಚನಕಾರಿ ಡ್ರೈವ್ ಬಳಿಕ ಆ ಕಾರನ್ನ ವಾಪಸ್ ತಂದು ಅದೇ ಜಾಗದಲ್ಲಿ ಬಿಡ್ತಿದ್ದ. ಇನ್ನು ಅದೇ ಹೊತ್ತಿಗೆ ಸಂಜಯ್ ಗಾಂಧಿ ಸಲಿಂಗ ಆಸಕ್ತಿಗಳನ್ನ ಹೊಂದಿದ್ದ ಅನ್ನೋ ಮಾತುಗಳು ಶುರುವಾದವು. ಸಲಿಂಗ ಕಾಮದಲ್ಲಿ ತೊಡಗಿರುವಾಗ ಸಿಕ್ಕಿ ಬೀಳದಿದ್ರೂ ಆತನ ಕೋಣೆಯಲ್ಲಿ ಅಂತಹ ಚಟುವಟಿಕೆ ನಡೆಯುತ್ತಿತ್ತು ಎನ್ನುವುದಕ್ಕೆ ಕುರುಹುಗಳು ಸಿಕ್ತಿದ್ವು. ಈ ಎಲ್ಲಾ ದೂರುಗಳು ಇಂದಿರಾ ಗಾಂಧಿಯ ಕಿವಿಗೆ ಬೀಳುತ್ತಿದ್ದಂತೆ ಸಂಜಯ್ನನ್ನ ಡೂನ್ ಸ್ಕೂಲ್ನಿಂದ ವಾಪಸ್ ದೆಹಲಿಗೆ ಕರೆತರಲಾಯಿತು. ಅದೇ ಹೊತ್ತಿಗೆ ರಾಜೀವ್ ಗಾಂಧಿ ಹೆಚ್ಚಿನ ಓದಿಗಾಗಿ ಇಂಗ್ಲೆಂಡ್ಗೆ ತೆರಳಿದ್ರು. ಡೂನ್ ಶಾಲೆಯಿಂದ ವಾಪಸ್ ಬಂದ ಮೇಲೆ ಸಂಜಯ್ನನ್ನ ದೆಹಲಿಯ ಸೇಂಟ್ ಕೊಲಂಬಸ್ ವಿದ್ಯಾಸಂಸ್ಥೆಗೆ ಸೇರಿಸಲಾಯಿತು. ಇದಕ್ಕೆ ಮತ್ತೊಂದು ಕಾರಣ ಅಂದರೆ ನೆಹರು. ಇಳಿಗಾಲದಲ್ಲಿ ತೀನ್ ಮೂರ್ತಿ ಎಂಬ ಭವ್ಯ ಬಂಗಲೆಯಲ್ಲಿ ಒಂದೇ ಒಂದು ಮಗು ಕೂಡ ಇರಲಿಲ್ಲ. ಹೀಗಾಗಿ ಇವನೊಬ್ಬನಾದ್ರೂ ಇಲ್ಲಿಗೆ ಬರಲಿ ಅಂತ ತಾತ ಆಸೆ ಪಟ್ಟಿದ್ರು. ದಿನವಿಡೀ ದುಡಿದು ಮನೆಗೆ ಬಂದಾಗ ಮನೆಯಲ್ಲಿ ಒಂದು ಮಗುವಿನ ಚೆಲ್ಲಾಟ ಇರಲಿ ಅಂತ ಅವರು ಕೂಡ ಒತ್ತಾಯಿಸಿ ಸಂಜಯ್ನನ್ನ ದೆಹಲಿಗೆ ವಾಪಸ್ ಕರೆಸಿಕೊಂಡಿದ್ರು. ಆದ್ರೆ ಮಕ್ಕಳ ಮೇಲಿನ ಪ್ರೀತಿ ಮತ್ತು ವ್ಯಾಮೋಹದ ವ್ಯತ್ಯಾಸ ಅರಿತುಕೊಳ್ಳುವುದರಲ್ಲಿ ನೆಹರು ವಿಫಲರಾದರು. ನೆಹರು ಅವರ ಮೊಮ್ಮಗನ ಮೇಲಿನ ವ್ಯಾಮೋಹ ಆತನನ್ನ ಮತ್ತಷ್ಟು ಬಿಗಡಾಯಿಸಿತು. ದೆಹಲಿಗೆ ಬರ್ತಿದ್ದಂತೆ ಸಂಜಯ್ಗೆ ಗೆಳೆಯನಾಗಿ ಸಿಕ್ಕವನು ಆದಿಲ್ ಶರಿಯಾರ್. ಈತ ನೆಹರು ಕುಟುಂಬದ ಅತ್ಯಾಪ್ತ ಮುಸ್ಲಿಂ ಮಿತ್ರನಾಗಿದ್ದಂತಹ ಮಹಮ್ಮದ್ ಯೂನಸ್ ಪುತ್ರನಾಗಿದ್ದ. ಈತನೊಂದಿಗೆ ಸೇರಿ ಗುಜರಿ ಅಂಗಡಿಗೆ ಹೋಗಿ ಸಂಜಯ್ ಹಳೆಯ ಕಾರೊಂದನ್ನು ಖರೀದಿಸಿದ್ದ. ಅದೇ ಗುಜರಿಯಲ್ಲಿ ಮಾಡಿಫೈ ಮಾಡೋ ಕೆಲ ಮೆಟೀರಿಯಲ್ ತಂದು ಆ ಕಾರನ್ನ ವಿಲಕ್ಷಣವಾಗಿ ಮಾಡಿ ದಿಲ್ಲಿಯ ರಸ್ತೆಗಳು ಥರಗುಟ್ಟುವಂತೆ ಓಡಿಸ್ತಿದ್ದ. ಆ ಬಳಿಕ ಈತನ ಕಾರು ಕಳ್ಳತನ ಕೂಡ ಭಾರೀ ಪ್ರಮಾಣದಲ್ಲಿ ಶುರುವಾಯಿತು.
ದಿಲ್ಲಿಯೇ ದಂಗಾಗುವಂತೆ ಕಾರು ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರಲು ಶುರುವಾದವು. ಅದು ಮೇ 16, 1964. ಆರ್ಮಿಯ ಹಿರಿಯ ಅಧಿಕಾರಿಗೆ ಸೇರಿದ ಕಾರೊಂದನ್ನ ಸಂಜಯ್ ತಂಡ ಕಳ್ಳತನ ಮಾಡಿತ್ತು. ಕಾರು ಕದ್ದಿದ್ದು ಮಾತ್ರವಲ್ಲದೆ ನಡುರಾತ್ರಿ ಬಂಕ್ವೊಂದರಲ್ಲಿ 20 ಲೀಟರ್ ಪೆಟ್ರೋಲ್ ತುಂಬಿಸಿಕೊಂಡು ಅವರಿಗೆ ಹಣ ಕೊಡದೆ ತಪ್ಪಿಸಿಕೊಂಡು ಈ ಕಾರು ಯಮ ವೇಗದಲ್ಲಿ ಓಡಿ ಹೋಗಿತ್ತು. ಬಳಿಕ ಮರುದಿನ ಈ ಫಿಯೇಟ್ ಕಾರು ಪಾಲಂ ಏರ್ಪೋರ್ಟ್ ಬಳಿ ಸಿಕ್ಕಿತ್ತು. ಆದರೆ ಕಾರಿನಲ್ಲಿ ಸಿಕ್ಕ ವಸ್ತುಗಳು ಇಂದಿರಾ ಗಾಂಧಿ ಮಾತ್ರವಲ್ಲ, ಇಡೀ ದಿಲ್ಲಿಯನ್ನ ದಂಗುಬಡಿಸಿತ್ತು. ಕಾರಿನಲ್ಲಿ ಹುಡುಗಿಯ ಅಂಡರ್ವೇರ್ ಸಿಕ್ಕಿತ್ತು. ಅದರ ಜೊತೆಗೆ ನೇಣು ಬಿಗಿಯುವ ಹಗ್ಗ, ಕಬ್ಬಿಣದ ರಾಡ್, ಕ್ಯಾನ್ ಒಂದರಲ್ಲಿ ಪೆಟ್ರೋಲ್ ಮತ್ತು ಮದ್ಯದ ಬಾಟಲಿಗಳು ಅದರಲ್ಲಿ ಸಿಕ್ಕಿದವು. ಮತ್ತೊಂದು ಸುದ್ದಿ ಕೂಡ ತಡವಾಗಿ ಬಂದಿತ್ತು. ಅದು ಸಂಜಯ್ ಗೆಳೆಯ ಆದಿಲ್ನದ್ದು. ಕಾರು ಕದ್ದ ರಾತ್ರಿಯೇ ಬೈಕ್ ಒಂದನ್ನ ಕದ್ದಿದ್ದ ಈ ಆದಿಲ್ ನಶೆಯಲ್ಲಿ ಅದನ್ನ ಓಡಿಸಲಾಗದೆ ಕೆಳಗೆ ಬಿದ್ದು ಬಿಟ್ಟಿದ್ದ. ಅದರಿಂದ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಸೇರಿದ್ದ. ಈ ಸುದ್ದಿಗಳು ಪತ್ರಿಕೆಯಲ್ಲಿ ಪ್ರಕಟವಾಗ್ತಿದ್ದಂತೆ ಇಂದಿರಾ ಗಾಂಧಿ ಹೌಹಾರಿ ಹೋದ್ರು. ಅದರ ಮಾರನೇ ದಿನವೇ ಸಂಜಯ್ನನ್ನ ಶ್ರೀನಗರದ ವಿಮಾನ ಹತ್ತಿಸಿ ಆ ದಿನ ಆತ ದಿಲ್ಲಿಯಲ್ಲೇ ಇರಲಿಲ್ಲ ಎನ್ನುವಂತೆ ಬಿಂಬಿಸಲಾಗುತ್ತೆ. ಇದೆಲ್ಲವನ್ನ ಇಂದಿರಾ ಹೇಗೋ ಸಹಿಸಿಕೊಟ್ರು. ಆದರೆ ವೃದ್ಧ ತಾತ ಸಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಮೇ 16ನೇ ತಾರೀಕು ಕಾರು ಕಳ್ಳತನ ಪ್ರಕರಣ ನಡೆದ ಒಂದೇ ವಾರದಲ್ಲಿ ನೆಹರುಗೆ ತೀವ್ರ ಹೃದಯಾಘಾತವಾಗಿ ತೀರಿಕೊಳ್ತಾರೆ. ಆಗ ಸಂಜಯ್ ಅಜ್ಜನ ಚಿತೆಗೆ ಅಗ್ನಿಸ್ಪರ್ಶ ಮಾಡಲು ಕಾಶ್ಮೀರದಿಂದ ವಾಪಸ್ ದಿಲ್ಲಿಗೆ ಬಂದ. ಈ ಎಲ್ಲ ಘಟನೆಗಳ ಬಳಿಕವೂ ಸಂಜಯ್ ಗಾಂಧಿ ಬದಲಾಗಲಿಲ್ಲ. ಕಾರುಗಳ ಕಣ್ಮರೆ ಮುಂದುವರೆದಿದ್ವು. ಆತನಿಗೆ ವಿಲಕ್ಷಣ ಲೈಂಗಿಕ ಚಟಗಳು ಇರೋದು ಇಂದಿರೆಗೆ ನಿಧಾನವಾಗಿ ಗೊತ್ತಾಗತೊಡಗಿತ್ತು. ಮೂಗುದಾರವಿಲ್ಲದ ಹೋರಿಯಂತೆ ದಿಲ್ಲಿಯಲ್ಲಿ ಸಂಜಯ್ ದಾಂಗುಡಿಯೇ ಬಿಸಿಬಿಟ್ಟಿದ್ದ. ಕೊನೆಗೆ ಮದುವೆಗೆ ಸಜ್ಜಾದ. ದಿಲ್ಲಿಯ ಹೋರ್ಡಿಂಗ್ ಒಂದರಲ್ಲಿ ಮಾಡೆಲ್ ಒಬ್ಬಾಕೆಯನ್ನ ನೋಡಿದ್ದ ಸಂಜಯ್ ಆಕೆಯೊಂದಿಗೆ ಮದುವೆಯಾಗಲು ಬಯಸಿದ್ದ. ಆ ಮಾಡೆಲ್ ಹೆಸರೇ ಮೇನಕಾ ಆನಂದ್ ಸಿಂಗ್ ಉರ್ಫ್ ಮೇನಕಾ ಗಾಂಧಿ. ಈಕೆ ಕರ್ನಲ್ ಆನಂದ್ ಎಂಬ ಸಿಖ್ ಸೇನಾಧಿಕಾರಿಯ ಮಗಳಾಗಿದ್ಲು. ಒಂದು ಹಂತದಲ್ಲಿ ಮದುವೆಗೂ ಮೊದಲು ಪ್ರೀತಿಯಲ್ಲಿ ಬಿದ್ದಿದ್ರು. ಕಡೆಗೆ ಸೆಪ್ಟೆಂಬರ್ 29, 1974ರಲ್ಲಿ ತನಗಿಂತ 10 ವರ್ಷ ಚಿಕ್ಕವಳಾಗಿದ್ದ ಮೇನಕಾ ಗಾಂಧಿಗೆ 30 ಜನ ಬಂಧು ಬಾಂಧವರ ಮುಂದೆ ಸಂಜಯ್ ಗಾಂಧಿ ತಾಳಿ ಕಟ್ಟಿದ್ದ. ಸಂಜಯ್ ಗಾಂಧಿಗೆ ತಂದೆ ಫಿರೋಜ್ ಗಾಂಧಿಯಂತೆ ಬಾಲ್ಯದಿಂದಲೇ ಕಾರಿನ ವ್ಯಾಮೋಹವಿತ್ತು. ಕೇವಲ 14ನೇ ವಯಸ್ಸಿನಲ್ಲಿ ನೀನು ಏನಾಗ್ತೀಯಾ ಅಂತ ಕೇಳಿದ್ದಕ್ಕೆ ನಾನು ಕಾರು ತಯಾರಿಸ್ತೇನೆ ಅಂತ ಸಂಜಯ್ ಹೇಳ್ತಿದ್ದನಂತೆ. ಈ ವಿಷಯ ಕೇಳಿ ಹೆಮ್ಮೆ ಎನಿಸಿತ್ತು. ಡೂನ್ ಶಾಲೆಯಿಂದ ವಾಪಸ್ ಬಂದ ಮೇಲೆ ಸಂಜಯ್ ಕಾರು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ತೀನಿ ಅಂತ ತಾತನ ಮುಂದೆ ಹೇಳಿದಾಗ ಹುಚ್ಚ ಅನಿಸಿತ್ತು. ಕಡೆಗೆ ತಂದೆ ಮಗಳು ಇಬ್ಬರು ಒಪ್ಪಿ ಇವನನ್ನ ಯಾವ ಕಾರು ಫ್ಯಾಕ್ಟರಿಗೆ ಸೇರಿಸೋದು ಅಂತ ಯೋಚಿಸಿ ಅವರು ಆಯ್ಕೆ ಮಾಡಿದ್ದು ಇಂಗ್ಲೆಂಡ್ನ ರೋಲ್ಸ್ ರಾಯ್ಸ್ ಕಾರು ಕಂಪನಿಗೆ ಸೇರಿಸುವುದು ಅಂತ ನಿರ್ಧಾರ ಮಾಡ್ತಾರೆ. ಕೇವಲ 18ನೇ ವಯಸ್ಸಿನಲ್ಲಿ ಅಂದರೆ 1964 ಸೆಪ್ಟೆಂಬರ್ನಲ್ಲಿ ಸಂಜಯ್ ಕಾರು ಕಂಪನಿಯಲ್ಲಿ ಕೆಲಸ ಕಲಿಯಲು ಇಂಗ್ಲೆಂಡ್ನ ಕ್ರೀವ್ನಲ್ಲಿರುವ ರೋಲ್ಸ್ ರಾಯ್ಸ್ ಫ್ಯಾಕ್ಟರಿಗೆ ಕಾಲಿಟ್ಟ. ಆದರೆ 3 ವರ್ಷದ ಅಪ್ರೆಂಟಿಸ್ಶಿಪ್ ಪೂರ್ಣಗೊಳಿಸದೆ ಕೇವಲ 2 ವರ್ಷಗಳಲ್ಲಿ ಮುಗಿಸಿ ಭಾರತಕ್ಕೆ ವಾಪಸ್ ಬರಲು ನಿರ್ಧರಿಸಿದ. ಆತನಲ್ಲಿ ಕಲಿಯೋ ತಾಳ್ಮೆ ಇಲ್ಲದಕ್ಕೆ ಈ ರೀತಿ ನಡೀತು ಅಂತ ಹಲವರು ಹೇಳ್ತಾರೆ. ಆದರೆ ಇದರ ಅಸಲಿ ಕಾರಣಗಳು ಬೇರೆಯದ್ದೇ ಇವೆ ಅಂತ ಅನೇಕರು ಇವತ್ತಿಗೂ ಬರೀತಾರೆ. 1966ರಲ್ಲಿ ಲೈಸೆನ್ಸ್ ಇಲ್ಲದೆ ಕಾರು ಓಡಿಸಿ ಇಂಗ್ಲೆಂಡ್ನಲ್ಲಿ ಈ ಸಂಜಯ್ ಸಿಕ್ಕಿ ಹಾಕಿಕೊಂಡಿದ್ದ. ಆಗ ಸಂಜಯ್ ₹100 ದಂಡ ಕಟ್ಟಿದ್ದ. ಇದರಿಂದ ಕಡೆ ತನಕ ಆತನಿಗೆ ಇಂಗ್ಲೆಂಡ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಸಿಗಲೇ ಇಲ್ಲ. ಇದಲ್ಲದೆ ವೇಗದ ಹುಚ್ಚಿದ್ದ ಸಂಜಯ್ಗೆ ಸಿಗ್ನಲ್ ಕೆಂಪು ಲೈಟ್ ಕಂಡ್ರೆ ಆಗ್ತಿರ್ಲಿಲ್ಲ. ಮತ್ತೊಮ್ಮೆ ಲಂಡನ್ನಿಂದ ಕ್ರೀವ್ಗೆ ವಾಪಸ್ ಬರುವಾಗ ಮಿತಿ ಮೀರಿದ ವೇಗದಲ್ಲಿ ಬರುವಾಗ ಸಂಜಯ್ ಇದ್ದ ಕಾರು 2 ಪಲ್ಟಿ ಹೊಡೆದು ಬಿದ್ದಿತ್ತು. ಆದರೆ ಸಂಜಯ್ ಸ್ವಲ್ಪದರಲ್ಲೇ ಬಚಾವಾಗ್ತಾರೆ. ಈ ಸುದ್ದಿ ಆಗ ಭಾರತದಲ್ಲಿ ಭಾರೀ ಸದ್ದು ಮಾಡಿತ್ತು. ಹೀಗೆ ಮೂಗುದಾರವಿಲ್ಲದೆ ಓಡಬೇಕು ಎಂಬ ಹೋರಿಗೆ ಒಂದು ರೀತಿ ಬಲೆ ಹಾಕಿ ಹಾಕಿ ಕೂಡಿಸ್ತಿತ್ತು. ಹೀಗಾಗಿ ಸಂಜಯ್ಗೆ ಇಂಗ್ಲೆಂಡ್ನಿಂದ ಭಾರತಕ್ಕೆ ಹೋಗಬೇಕು ಅನಿಸ್ತಿತ್ತು. ಇನ್ನು ಕೆಲವರು ಹೇಳೋ ಪ್ರಕಾರ ಸಂಜಯ್ ಸಲಿಂಗಿಕಾಮಿಯಾಗಿದ್ದ. ಇಂಗ್ಲೆಂಡ್ನಲ್ಲಿ ಈ ಕ್ರಿಯೆಗೆ ಅಂತಾನೆ ಸಂಜಯ್ ಒಬ್ಬನನ್ನ ಗೊತ್ತು ಮಾಡಿಕೊಂಡಿದ್ದ. ಆತ ಇಂಗ್ಲೆಂಡ್ ಬಿಟ್ಟು ಹೊರಟು ನಿಂತಾಗ ಈ ಸಂಜಯ್ಗೆ ಏಕಾಂತ ಕಾಡಲು ಶುರುವಾಯ್ತಂತೆ. ಹೀಗಾಗಿ ಬಾಯ್ ಫ್ರೆಂಡ್ ಬಿಟ್ಟು ಹೋಗಿದ್ದಕ್ಕೆ ಬೇಸರಗೊಂಡಿದ್ದ ಸಂಜಯ್ ಕೋರ್ಸನ್ನ ಅರ್ಧಕ್ಕೆ ಬಿಟ್ಟು ಭಾರತಕ್ಕೆ ಹೊರಟು ನಿಂತ ಅನುಭವರು ಇದ್ದಾರೆ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಲಿಲ್ಲ. ಇವತ್ತಿಗೆ ಟ್ರೈನಿಂಗ್ ಸಾಕುವಂತ ಸಂಜಯ್ ಭಾರತದ ಕಡೆ ಮುಖ ಮಾಡಿದ. ಆದರೆ ಸ್ನೇಹಿತರೆ, ಆವತ್ತು ಸಂಜಯ್ ಅವಗುಣಗಳು ಏನೇ ಇದ್ರೂ ಈ ಕಾರಿನ ಕೋರ್ಸ್ ನೆಟ್ಟಗೆ ಕಲಿತು ಬಂದಿದ್ರೆ ಒಳ್ಳೆಯದಾಗ್ತಿತ್ತೇನೋ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಕಾರುಗಳನ್ನು ತಯಾರಿಸುವ ಕಂಪನಿ ರೋಲ್ಸ್ ರಾಯ್ಸ್ ಕೇವಲ 3 ವರ್ಷಗಳಲ್ಲಿ ಕಾರು ತಯಾರಿಸುವುದನ್ನು ಕಲಿಸುತ್ತಾ ಅಂತ ನೀವೇ ಯೋಚನೆ ಮಾಡಿ. ಆ 3 ವರ್ಷ ಕೇವಲ ಬೇಸಿಕ್ ಕಲಿಸಲು ಇದ್ದಿರಬೇಕು. ಆದರೆ ಆ ಬೇಸಿಕ್ ಕೋರ್ಸ್ ಕೂಡ ಸಂಜಯ್ ಕಂಪ್ಲೀಟ್ ಮಾಡಲಿಲ್ಲ. ಕೊನೆ ಪಕ್ಷ ಬೇಸಿಕ್ ಆದರೂ ಸರಿಯಾಗಿ ಕಲಿತು ಬಂದಿದ್ದರೆ ಮಾರುತಿ ಎಂಬ ಕಂಪನಿ ಬೇರೆಯದ್ದೇ ಆದ ರೀತಿಯಲ್ಲಿ ಜಗಮಗಿಸ್ತಿತ್ತು.
ಆದರೆ 2 ವರ್ಷಕ್ಕೆ ಆಟ ಸಾಕು ಅಂತ ಸಂಜಯ್ ಗಾಂಧಿ ಎದ್ದು ಬಂದುಬಿಟ್ಟಿದ್ರು. ಹೀಗೆ ಕಾರು ಕಲಿಯೋ ಕೋರ್ಸ್ ಕೂಡ ಅರ್ಧಕ್ಕೆ ಬಿಟ್ಟು ವಾಪಸ್ ಬಂದಾಗ ಮತ್ತೊಬ್ಬ ಅನಾಹುತಕಾರಿ ಮನುಷ್ಯ ಈ ಸಂಜಯ್ ಗಾಂಧಿಗೆ ಪರಿಚಯವಾಗುತ್ತೆ. ಆತನ ಹೆಸರು ಅರ್ಜುನ್ ದಾಸ್. ಈ ಅರ್ಜುನ್ ದಾಸ್ ಎಮರ್ಜೆನ್ಸಿ ಸಮಯದಲ್ಲಿ ಅಪರಾಧ, ಹಿಂಸಾಚಾರಗಳಿಗೆ ಈ ವ್ಯಕ್ತಿ ಕಾರಣನಾಗಲಿದ್ದ. ಆದರೆ ಇದೆಲ್ಲ ಮೊದಲೇ ಅವರಿಗೆ ಗೊತ್ತಾಗೋದು ಆದರೂ ಹೇಗೆ? ಈ ಇಬ್ಬರು ಸೇರಿ ಕಂಡ ಕನಸೆ ಮಾರುತಿ ಕಾರು. ಭಾರತದ ಪರಿಸರಕ್ಕೆ, ಇಲ್ಲಿನ ಜನರ ಕೈಗೆ ಎಟುಕುವ ಬೆಲೆಯಲ್ಲಿ ಒಂದು ಕಾರು ಮಾಡಬೇಕು, ಅದನ್ನು ಮಾರಾಟ ಮಾಡಿ ಯಶಸ್ವಿಯಾಗಬೇಕು ಅಂತ ಸಂಜಯ್ ಕನಸು ಕಂಡಿದ್ದ. ಆದರೆ ಆ ಕನಸು ಏನಾಯಿತು? ಮಾರುತಿ ಕಾರು ತಯಾರಿಕಾ ಕಂಪನಿ ರಾಜಕೀಯ ಕೆಸರೆರ ಚಾಟಕ್ಕೆ ಕಾರಣವಾಗಿದೆ ಹೇಗೆ? ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.